21ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರು ಸಹಜವಾಗಿ ಆಕರ್ಷಕ ವ್ಯಕ್ತಿತ್ವ, ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ಜನರನ್ನು ಸೆಳೆಯುವ ಸಾಮಾಜಿಕ ಕೌಶಲ್ಯವನ್ನು ಹೊಂದಿರುತ್ತಾರೆ. ಇವರ ಮಾತು, ನಡವಳಿಕೆ ಮತ್ತು ಅಭಿವ್ಯಕ್ತಿಯಲ್ಲಿ ಸಹಜವಾದ ಚೈತನ್ಯ ಮತ್ತು ಉತ್ಸಾಹ ಇರುತ್ತದೆ. ಇವರು ಮಾತನಾಡಲು ಆರಂಭಿಸಿದರೆ ಸುತ್ತಮುತ್ತಲಿನವರು ಗಮನ ಕೊಟ್ಟು ಕೇಳುವಂತೆ ಮಾಡುವ ಶಕ್ತಿ ಇವರಲ್ಲಿದೆ. ಸಾಮಾಜಿಕ ಕೂಟಗಳಲ್ಲಿ, ಕುಟುಂಬ ಸಮಾರಂಭಗಳಲ್ಲಿ ಅಥವಾ ಸ್ನೇಹ ವಲಯದಲ್ಲಿ ಇವರು ಸಹಜವಾಗಿಯೇ ಎಲ್ಲರ ಗಮನಕೇಂದ್ರವಾಗುತ್ತಾರೆ. ಈ ಮಹಿಳೆಯರಲ್ಲಿ ನಾಯಕತ್ವದ ಗುಣ ಸಹಜವಾಗಿ ಅಡಗಿದೆ. ಅವರು ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸುತ್ತಾರೆ ಮತ್ತು ಅಗತ್ಯವಾದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಜೀವನದ ಯಾವುದೇ ಹಂತದಲ್ಲೂ ತಮ್ಮ ಸ್ವಂತ ಗುರುತನ್ನು ಉಳಿಸಿಕೊಳ್ಳುವ ಬಲವಾದ ಬಯಕೆ ಇವರದು. ಹೊಸ ಆಲೋಚನೆಗಳನ್ನು ರೂಪಿಸುವುದು, ವಿಭಿನ್ನವಾಗಿ ಯೋಚಿಸುವುದು ಮತ್ತು ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳುವುದು ಇವರ ಶಕ್ತಿ. ಅವರ ಚಿಂತನೆಗಳಲ್ಲಿ ಬುದ್ಧಿ ಮತ್ತು ಭಾವನೆಯ ಸಮತೋಲನ ಕಂಡುಬರುತ್ತದೆ. 21ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಅತ್ಯುತ್ತಮ ಸಂವಹನಕಾರರು. ತಮ್ಮ ಮಾತಿನ ಮೂಲಕ ಜನರನ್ನು ಪ್ರೇರೇಪಿಸುವ, ಸಮಾಧಾನಪಡಿಸುವ ಅಥವಾ ಒಗ್ಗೂಡಿಸುವ ಸಾಮರ್ಥ್ಯ ಇವರಲ್ಲಿದೆ. ಎದುರಿನ ವ್ಯಕ್ತಿಯನ್ನು ಆರಾಮವಾಗಿರುವಂತೆ ಮಾಡುವ ಗುಣ ಇವರಿಗೆ ಸಹಜವಾಗಿದೆ. ಈ ಕಾರಣದಿಂದಲೇ ಇವರು ಸ್ನೇಹ, ಕೆಲಸ ಅಥವಾ ಕುಟುಂಬದ ವಲಯದಲ್ಲಿ ಜನಪ್ರಿಯರಾಗಿರುತ್ತಾರೆ. ಆದರೆ ಈ ಚುರುಕಾದ ಮನಸ್ಸೇ ಕೆಲವೊಮ್ಮೆ ಇವರಿಗೆ ಸವಾಲಾಗಿ ಪರಿಣಮಿಸುತ್ತದೆ. ಅನೇಕ ವಿಷಯಗಳಲ್ಲಿ ಒಂದೇ ಸಮಯದಲ್ಲಿ ಆಸಕ್ತಿ ತೋರಿಸುವುದರಿಂದ ಒಂದೇ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವುದು ಕಷ್ಟವಾಗಬಹುದು. ಸ್ವಭಾವದ ದೃಷ್ಟಿಯಿಂದ ಈ ಸ್ತ್ರೀಯರು ತಾಳ್ಮೆ ಕಲಿಯಬೇಕಾದ ಅಗತ್ಯವಿರುವವರು. ಕೆಲಸವನ್ನು ಉತ್ಸಾಹದಿಂದ ಆರಂಭಿಸಿದರು. ಮಧ್ಯದಲ್ಲಿ ಫಲಿತಾಂಶ ತಡವಾದರೆ ಬೇಸರಗೊಳ್ಳುವ ಸಾಧ್ಯತೆ ಇರುತ್ತದೆ. ಹೊಸದೇನಾದರೂ ಬೇಕೆಂಬ ಆಸೆ ಇವರಲ್ಲಿ ಹೆಚ್ಚು ಇರುವುದರಿಂದ ಆರಂಭಿಸಿದ ಕೆಲಸಗಳನ್ನು ಪೂರ್ಣಗೊಳಿಸುವಲ್ಲಿ ನಿರಂತರತೆ ಕಡಿಮೆಯಾಗಬಹುದು. ಆದರೆ ಶಿಸ್ತು ಮತ್ತು ಗಮನವನ್ನು ಬೆಳೆಸಿಕೊಂಡರೆ ಇವರ ಪ್ರತಿಭೆ ಸಂಪೂರ್ಣವಾಗಿ ಅರಳುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 21ನೇ ತಾರೀಕು ಹುಟ್ಟಿದ ಸ್ತ್ರೀಯರ ಜನ್ಮಸಂಖ್ಯೆ 3 ಆಗಿದ್ದು, ಇದು ಜ್ಞಾನ, ಸೃಜನಶೀಲತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ. ಈ ಮಹಿಳೆಯರಲ್ಲಿ ಒಳಗೊಳಗೆ ಸಮಾಜಕ್ಕೆ ಕೊಡುಗೆ ನೀಡಬೇಕೆಂಬ ಮನೋಭಾವ ಇರುತ್ತದೆ. ಅವರು ತಮ್ಮ ಪ್ರತಿಭೆಯನ್ನು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಇತರರ ಹಿತಕ್ಕಾಗಿ ಬಳಸಲು ಬಯಸುತ್ತಾರೆ. ಶಿಕ್ಷಣ, ಬರವಣಿಗೆ, ಕಲಾಕ್ಷೇತ್ರ, ಮಾಧ್ಯಮ, ತರಬೇತಿ, ಸಾರ್ವಜನಿಕ ಸಂಪರ್ಕ, ರಾಜಕೀಯ ಅಥವಾ ಸಮಾಜ ಸೇವೆಯಂತಹ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಸಾಧನೆ ಮಾಡಬಲ್ಲರು. 21ನೇ ತಾರೀಕಿನಂದು ಜನಿಸಿದ ಸ್ತ್ರೀಯರ ವಿವಾಹದ ನಂತರದ ಜೀವನವು ಚೈತನ್ಯ, ಬುದ್ಧಿವಂತಿಕೆ ಮತ್ತು ಸಾಮಾಜಿಕ ಚಾತುರ್ಯದೊಂದಿಗೆ ಸಾಗುವ ಒಂದು ವಿಶೇಷ ಪ್ರಯಾಣವಾಗಿರುತ್ತದೆ. ವಿವಾಹದ ಬಳಿಕವೂ ಈ ಮಹಿಳೆಯರು ತಮ್ಮ ವ್ಯಕ್ತಿತ್ವದ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಕುಟುಂಬಕ್ಕೆ ಹೊಂದಿಕೊಂಡು ಹೋಗುವ ಜೊತೆಗೆ ತಮ್ಮ ಸ್ವಂತ ಅಭಿಪ್ರಾಯ, ಗುರುತು ಮತ್ತು ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಸಂಗಾತಿಯೊಂದಿಗೆ ಸಮಾನತೆಯ ಆಧಾರದ ಮೇಲೆ ಸಂಬಂಧವನ್ನು ಕಟ್ಟಿಕೊಳ್ಳಬೇಕೆಂಬ ಬಲವಾದ ಆಸೆ ಇವರಲ್ಲಿರುತ್ತದೆ. ವೈವಾಹಿಕ ಜೀವನದಲ್ಲಿ ಈ ಮಹಿಳೆಯರು ಸಂವಹನಕ್ಕೆ ಬಹಳ ಮಹತ್ವ ನೀಡುತ್ತಾರೆ. ತಮ್ಮ ಭಾವನೆಗಳು, ಆಲೋಚನೆಗಳು ಮತ್ತು ನಿರೀಕ್ಷೆಗಳನ್ನು ಮಾತಿನ ಮೂಲಕ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಸಮಸ್ಯೆಗಳನ್ನು ಮೌನವಾಗಿ ಒಳಗೊಳಗೆ ಇಟ್ಟುಕೊಳ್ಳುವವರಲ್ಲ, ಚರ್ಚೆಯ ಮೂಲಕ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವ ಸ್ವಭಾವ ಇವರದು. ಈ ಗುಣವೇ ಸಂಬಂಧದಲ್ಲಿ ಸ್ಪಷ್ಟತೆ ಮತ್ತು ಹತ್ತಿರತನವನ್ನು ತರುತ್ತದೆ. ಆದರೆ ಕೆಲವೊಮ್ಮೆ ಅವರ ನೇರ ಮಾತುಗಳು ಅಥವಾ ಹಾಸ್ಯ ಮಿಶ್ರಿತ ಟೀಕೆಗಳು ಸಂಗಾತಿಗೆ ತೀವ್ರವಾಗಿ ತಟ್ಟುವ ಸಾಧ್ಯತೆ ಇರುತ್ತದೆ. ಮಾತಿನ ಮೃದುತನ ಮತ್ತು ಸಮಯದ ಅರಿವು ಬೆಳೆಸಿಕೊಂಡರೆ ವೈವಾಹಿಕ ಜೀವನ ಇನ್ನಷ್ಟು ಸೌಹಾರ್ದಪೂರ್ಣವಾಗುತ್ತದೆ. 21ನೇ ತಾರೀಕು ಹುಟ್ಟಿದ ಸ್ತ್ರೀಯರು ವಿವಾಹದ ನಂತರವೂ ಚುರುಕಾಗಿಯೇ ಇರುತ್ತಾರೆ. ಮನೆ, ಕುಟುಂಬ ಮತ್ತು ಸಾಮಾಜಿಕ ವಲಯ ಎಲ್ಲವನ್ನೂ ಸಮತೋಲನದಿಂದ ನಿಭಾಯಿಸುವ ಸಾಮರ್ಥ್ಯ ಇವರಲ್ಲಿದೆ.
ಕುಟುಂಬ ಸಮಾರಂಭಗಳು, ಸ್ನೇಹಕೂಟಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಮನೆಗೆ ಚೈತನ್ಯ ಮತ್ತು ಸಂತೋಷವನ್ನು ತರುವವರು ಇವರು. ಇದರಿಂದ ಕುಟುಂಬದ ವಾತಾವರಣ ಸದಾ ಚುರುಕು ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ. ಆದರೆ ಇವರ ಚುರುಕಾದ ಮನಸ್ಸು ಮತ್ತು ಅನೇಕ ಆಸಕ್ತಿಗಳು ಕೆಲವೊಮ್ಮೆ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ತರಬಹುದು. ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಕೈಗೆತ್ತಿಕೊಳ್ಳುವ ಸ್ವಭಾವದಿಂದಾಗಿ ಮನೆ ಅಥವಾ ಸಂಗಾತಿಗೆ ಬೇಕಾದ ಸಮಯ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಕೆಲಸ, ಸ್ನೇಹ ಮತ್ತು ವೈಯಕ್ತಿಕ ಆಸಕ್ತಿಗಳ ನಡುವೆ ಸಮತೋಲನ ಸಾಧಿಸದಿದ್ದರೆ ಸಂಗಾತಿಗೆ ನಿರ್ಲಕ್ಷ್ಯವಾಗಿದೆ ಎಂಬ ಭಾವನೆ ಮೂಡಬಹುದು. ಆದ್ದರಿಂದ ವಿವಾಹದ ನಂತರ ಸಮಯ ನಿರ್ವಹಣೆ ಮತ್ತು ಆದ್ಯತೆಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿಕೊಳ್ಳುವುದು ಇವರಿಗೆ ಅತ್ಯಂತ ಅಗತ್ಯ. ಭಾವನಾತ್ಮಕವಾಗಿ ಈ ಮಹಿಳೆಯರು ಪ್ರೀತಿಯುತರು ಮತ್ತು ಹೃದಯವಂತರು. ತಮ್ಮ ಸಂಗಾತಿಯ ಪ್ರಗತಿ, ಸಂತೋಷ ಮತ್ತು ಗೌರವಕ್ಕೆ ಅವರು ನಿಜವಾದ ಕಾಳಜಿ ವಹಿಸುತ್ತಾರೆ. ಸಂಗಾತಿಯ ಯಶಸ್ಸಿನಲ್ಲಿ ತಮ್ಮದೇ ಸಂತೋಷವನ್ನು ಕಾಣುವ ಗುಣ ಇವರದು. ಆದರೆ ತಮ್ಮ ಅಭಿಪ್ರಾಯ ಮತ್ತು ಆಲೋಚನೆಗಳಿಗೆ ಮೌಲ್ಯ ಸಿಗಬೇಕು ಎಂಬ ನಿರೀಕ್ಷೆಯೂ ಇವರಲ್ಲಿ ಗಟ್ಟಿಯಾಗಿರುತ್ತದೆ. ಸಂಗಾತಿಯಿಂದ ಮೆಚ್ಚುಗೆ, ಪ್ರೋತ್ಸಾಹ ಮತ್ತು ಬೌದ್ಧಿಕ ಬೆಂಬಲ ದೊರೆತರೆ ಅವರು ಅತ್ಯಂತ ಸಮರ್ಪಿತ ಪತ್ನಿಯರಾಗುತ್ತಾರೆ. ಮಕ್ಕಳ ವಿಷಯದಲ್ಲಿ 21ನೇ ತಾರೀಖು ಹುಟ್ಟಿದ ಸ್ತ್ರೀಯರು ಸ್ನೇಹಪರ ತಾಯಿಯರಾಗುವ ಸಾಧ್ಯತೆ ಹೆಚ್ಚು. ಮಕ್ಕಳೊಂದಿಗೆ ಸ್ನೇಹದಂತೆ ವರ್ತಿಸಿ ಅವರ ಪ್ರತಿಭೆ ಮತ್ತು ಆಲೋಚನೆಗಳನ್ನು ಬೆಳೆಸಲು ಪ್ರೋತ್ಸಾಹಿಸುತ್ತಾರೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಮಾತುಗಾರಿಕೆ ಮತ್ತು ಸೃಜನಶೀಲತೆಯನ್ನು ಬೆಳೆಸಲು ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಸ್ವಾತಂತ್ರ್ಯ ನೀಡುವುದರಿಂದ ಶಿಸ್ತು ವಿಷಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಅಗತ್ಯವಾಗುತ್ತದೆ. 21ನೇ ತಾರೀಖಿನಂದು ಜನಿಸಿದ ಸ್ತ್ರೀಯರ ವಿವಾಹೋತ್ತರ ಜೀವನವು ಉತ್ಸಾಹ, ಸಂವಹನ ಮತ್ತು ಬೌದ್ಧಿಕ ಹೊಂದಾಣಿಕೆಯ ಮೇಲೆ ನಿಂತಿರುತ್ತದೆ. ತಮ್ಮ ಚುರುಕುತನ, ಹಠ ಮತ್ತು ಆತುರವನ್ನು ಸ್ವಲ್ಪ ನಿಯಂತ್ರಿಸಿಕೊಂಡು ತಾಳ್ಮೆ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣವನ್ನು ಬೆಳೆಸಿಕೊಂಡರೆ ಇವರ ವೈವಾಹಿಕ ಜೀವನ ಅತ್ಯಂತ ಸಂತೋಷಕರ, ಜೀವಂತ ಮತ್ತು ದೀರ್ಘಕಾಲಿಕವಾಗಿರುತ್ತದೆ. ಕುಟುಂಬಕ್ಕೆ ಕೇವಲ ಸ್ಥಿರತೆ ಮಾತ್ರವಲ್ಲ, ಉತ್ಸಾಹ ಮತ್ತು ಹೊಸತನವನ್ನು ತರುವ ಪತ್ನಿಯರಾಗಿ ಇವರು ಬೆಳೆಯುತ್ತಾರೆ. ಆದರೆ ಕೆಲ ಸಂದರ್ಭಗಳಲ್ಲಿ ಇವರ ಹಠ ಮತ್ತು ಅತಿಯಾದ ಸಾಹಸ ಪ್ರವೃತ್ತಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ತಾವು ಯೋಚಿಸಿದುದೇ ಸರಿ ಎಂಬ ಭಾವನೆ ಅಥವಾ ತಕ್ಷಣ ಫಲಿತಾಂಶ ಬೇಕೆಂಬ ಆತುರ ಇವರನ್ನು ತಪ್ಪು ನಿರ್ಧಾರಗಳ ಕಡೆಗೆ ಒಯ್ಯುವ ಸಾಧ್ಯತೆಯಿದೆ. ಹಣಕಾಸು ಅಥವಾ ಸಂಬಂಧಗಳ ವಿಷಯದಲ್ಲಿ ಹೆಚ್ಚು ಚಿಂತನೆ ಇಲ್ಲದೆ ತೀರ್ಮಾನ ತೆಗೆದುಕೊಳ್ಳುವುದು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆದ್ದರಿಂದ ವಿವೇಕ ಮತ್ತು ಆತ್ಮನಿಯಂತ್ರಣ ಇವರ ಜೀವನದಲ್ಲಿ ಅತ್ಯಂತ ಅಗತ್ಯ. 21ನೇ ತಾರೀಖಿನಂದು ಜನಿಸಿದ ಸ್ತ್ರೀಯರು ಶಕ್ತಿಶಾಲಿ, ಬುದ್ಧಿವಂತ ಮತ್ತು ಸಾಮಾಜಿಕವಾಗಿ ಪ್ರಭಾವಶಾಲಿ ಮಹಿಳೆಯರು. ತಮ್ಮ ಚುರುಕುತನ, ಸೃಜನಶೀಲತೆ ಮತ್ತು ಸಂವಹನ ಕೌಶಲ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ಉನ್ನತ ಸ್ಥಾನ, ಗೌರವ ಮತ್ತು ಸಂತೋಷವನ್ನು ಸಾಧಿಸಬಲ್ಲರು. ತಾಳ್ಮೆ, ಶಿಸ್ತು ಮತ್ತು ಒಂದೇ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಜೀವನ ಇನ್ನಷ್ಟು ಸ್ಥಿರ ಮತ್ತು ಯಶಸ್ವಿಯಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.